ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನಾವ್. ಯಾರು ಹೇಳಿದ್ ನಿಮ್ಗೆ ಮುನ್ಸ್ಕೊಂಡಂತ ನೀವು ಮಾಧ್ಯಮದಲ್ಲಿ ಸೃಷ್ಟಿ ಮಾಡಿರೋದು? ನಾನು ಯಾವತ್ತೂ ಮುನ್ಸ್ಕೊಂಡಿಲ್ಲ. ನಾನು ಮಾಧ್ಯಮದಲ್ಲೂ ನಾಮಿನೇಷನ್ ಹಾಕುವಾಗ ಸ್ವಲ್ಪ ಸುಮ್ಗಿರಪ್ಪ. ನಾಮಿನೇಷನ್ ಹಾಕಿದ್ದಿನ ನಾನು ಮನೆ ಮುಖ್ಯಮಂತ್ರಿಗಳ ಜೊತೆಲಿ ಬರಬೇಕಾಗಿತ್ತು. ನನ್ನ ಕ್ವಶನ್ ಇತ್ತು, 3 ಕ್ವಶನ್ಸ್ ಇತ್ತು. ಅಲ್ಲೇ ಮಾಧ್ಯಮದಲ್ಲಿ ವಿಧಾನಸೌಧದಲ್ಲಿ ಹೇಳಿದೆ ಮಾಧ್ಯಮದವ್ರಿಗೆ ನಾನು ಆ್ಯಕ್ಚುಲ್ ಕ್ವಶನ್ ಇದ್ದಿದ್ದಕ್ಕೆ ಕಾರಣಕ್ಕೆ ನಾನು ಹೋಗಕ್ಕೆ ಸಾಧ್ಯ ಆಗಿಲ್ಲ. ನಾನು ಚುನಾವಣೆ ಪ್ರಚಾರಕ್ಕೆ ಹೋಗ್ತೀನಿ, ಗೆಲ್ಸ್ಕೊಂಡೇ ಬರ್ತೀನಿ ಅಂತ ಹೇಳಿದ್ದೀನಿ ನಾನು. ಏನೇನು ಕಂಡೀಷನ್ ಹಾಕಿಲ್ಲ. ಏನಾಯ್ತದ್ದು ಈ ಗೊಂದಲ ಎಲ್ಲಿಂದ ಸೃಷ್ಟಿಯಾಗಿದೆ ಅಂದರೆ, ನಾನು ಒಂದ್ಸತಿ ದಾವಣಗೆರೆ ಬಂದ್ವಿ, ಹುಬ್ಳಿಯಿಂದ ಬೈ ರೋಡ್ ದಾವಣಗೆರೆಗೆ ಹೋಗ್ತಾ ಇದ್ದೆ. ನಮ್ಮ ಅಧ್ಯಕ್ಷರು ಮನೆಗೆ ಊಟಕ್ಕೆ ಕರೆದಿದ್ರು. ಊಟಕ್ಕೆ ಕರೆಯುವಾಗ ಒಂದು 400 ಜನ ಸೇರಿದ್ರಲ್ಲಿ, ಎಲ್ಲ ಸಮಾಜದವ್ರು ಸೇರಿದ್ರು. ಅವ್ರು ಬಂದು ಕೇಳಿದ್ರು ಟಿಕೆಟ್, ಸರ್ ಈ ಬಾರಿ ದಯಮಾಡಿ ಹಿಂದಾಗಿ ಟಿಕೆಟ್ ಕೊಡಿಸಿ ಅಂತ ಕೇಳಿದ್ರೆ, ಆಯ್ತಪ್ಪ ನಿಮ್ಗೆ ಕೊಡಿ, ನಾನು ಹೋಗಿ ಹೈಕಮಾಂಡ್ ಇರ್ತೀನಿ. ಈಗ ನಾನು ಭಾಳ ಸತಿ ಹೇಳ್ತೀನಿ, ನಮ್ಮ ಕಾಂಗ್ರೆಸ್ ಪಕ್ಷ ಅಂದರೆ ಹೈಕಮಾಂಡ್ ಪಕ್ಷ. ಈಗ ಚಾಮರಾಜಪೇಟೆ ನಾನು MLA ಆಗಿದ್ದೀನಿ, 28 ನಾನು ಕೊಡ್ತಾರಂತನೂ ನಿರೀಕ್ಷೆ ಇಟ್ಕೊಂಡಿಲ್ಲ. ನಾನು ಹೈಕಮಾಂಡ್ ಕೊಡಬೇಕಾಗಿರೋದು. ಹೈಕಮಾಂಡ್ 224 ಕ್ಷೇತ್ರ, ಮಲ್ಲಿಕಾರ್ಜುನ ಖರ್ಗೆ ಅವ್ರ ಕ್ಷೇತ್ರ, ರಾಹುಲ್ ಗಾಂಧಿ ಅವ್ರ ಕ್ಷೇತ್ರ, ಪ್ರಿಯಾಂಕಾ ಗಾಂಧಿ ಅವ್ರ ಕ್ಷೇತ್ರ. ಅವ್ರು ಯಾರು ನನಗೂ ಟಿಕೆಟ್ ಕೊಡ್ಬೋದು, ಕೊಡಲೇ ಇರ್ಬೋದು. ಹೈಕಮಾಂಡ್ ಬಿಟ್ಟಿರೋದು. ಇಲ್ಲ, CM ಅವರು ಫೋನ್ ಮಾಡಿ ನೀನು ಬರ್ರಿ, ವೇಣುಗೋಪಾಲ್ ಅವರು 7ನೇ ತಾರೀಕುವರೆಗೂ ಅಲ್ಲೇ ಇರಬೇಕಂತ ಮನೆ ಸಿದ್ದರಾಮಯ್ಯ ಅವ್ರು ಕೇಳ್ಕೊಂಡಿದ್ರು. ಇಲ್ಲ ಕಣೋ, ನೀನು ಬರಲೇಬೇಕು, 5ನೇ ತಾರೀಕಿಗೆ ನೀನು ಬರಲೇಬೇಕು, ನಾನು ಎಲ್ಲ ಕಡೆ ಹೇಳ್ಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ವೇಣುಗೋಪಾಲ್ ಫೋನ್ ಮಾಡಿಬಿಟ್ಟು ಸಿದ್ದರಾಮಯ್ಯ ಅವರು, ಇಲ್ಲ ಸರ್ ನಾನು ಹೇಳ್ಬಿಟ್ಟಿದ್ದೀನಿ, ಅವ್ರನ್ನ ಕಳ್ಸ್ಕೊಂಡು, ನಾನು ಆ್ಯಕ್ಚುಲಿ ಬರ್ತಾ ಇದ್ದೆ 5ನೇ ತಾರೀಕು, ವೇಣುಗೋಪಾಲ್ ರಿಕ್ವೆಸ್ಟ್ ಮಾಡಿದ್ದೆ. ಇಲ್ಲ ಸರ್ ಗೊಂದಲ ಸೃಷ್ಟಿ ಮಾಡಿಬಿಟ್ಟಿದ್ದಾರೆ, ಅಲ್ಲಿ ಸುಮ್ಗೆ ಏನೇನೋ ಪ್ರಚಾರ ಮಾಡ್ತಾವ್ರೆ, ನಾನು ಹೋಗಿ ಬರ್ತೀನಿ, ಒಂದು ದಿನಕ್ಕಾದ್ರೂ ಹೋಗಿ ಬರ್ತೀನಿ ಅಂತ ನಾನು ವೇಣುಗೋಪಾಲ್ ಅವ್ರಿಗೆ ಹೇಳಿದೆ. 5ನೇ ತಾರೀಕು ಬರಬೇಕಾ, ಮಧ್ಯದಲ್ಲಿ ನೀವು ಗೊಂದಲಗಳು ಶುರು ಮಾಡಿಕೊಡ್ತೀನಿ. ಅವ್ರು ಕೇಳಿದ್ರೆ ಸೂಕ್ತ ತಾನೆ. ನಾನು ಇವತ್ತು ಕೇರಳದಿಂದ ಇಲ್ಲೇ ಬಂದಿದ್ದೆ. ನನ್ನ ಜೊತೆ ಇದ್ರಾ? ಈಗ ನನ್ನ ಜೊತೆ ಕರ್ಕೊಂಡು ಹೋಗಿದ್ದು ನೀವು ಕೇಳಿದ್ರೆ ಸರಿ. ಅವರೆಲ್ಲ ನಂಗೆ ಗೊತ್ತಿಲ್ಲ, ಅದು ಕೇಳ್ತೀನಿ ನಾನು. ಕರ್ನಾಟಕದ ಕ್ಯಾಬಿನೆಟ್ ಬಂದಿದೆ ನಿಮ್ಮ ಹತ್ರ. ನಮ್ಮ ದಾವಣಗೆರೆಗೆ 3 ಸರಿ MP ಗೆದ್ದರು, ಇಲ್ಲಿ ಬಂದು MLC ಗೆದ್ದರು, ತಮಗೆ ಬಂದಿಲ್ಲ. ಎಲ್ಲರೂ ಬಂದಿದ್ದಾರೆ. ಆಯ್ತು, ಅದ್ ಬಗ್ಗೆ ಮಾತಾಡುವ, ಅದು ಬೇಡ, ಅದು ಆಯ್ತು ಬಿಡ್ರಿ. ಅದ್ ಬಗ್ಗೆ ಮಾತಾಡುವ, ನಾನು ಮಾತಾಡ್ತೀನಿ. ಅದ್ ಬಗ್ಗೆ ಬೇರೆ ಏನಾದ್ರು ಕೇಳಿದ್ರೆ ಕೇಳಿ, ಹೋಗ್ತೇನೆ. ಅದೇ ಪ್ರಚಾರಕ್ಕನೇ ಬಂದಿರೋದು. ಈಗ ನೀವು ನೋಡಿರ್ಬೋದು, ಒಂಥರ ರೋಡ್ ಶೋ ಥರನೇ ಆಗ್ಬಿಡ್ತಿಲ್ಲ. ಬೆಳಗ್ಗೆ ಯಾರ ಜೊತೆಯಲ್ಲಿದ್ರು ಏನೂ ಗೊತ್ತಿಲ್ಲ. ಅಲ್ಲಿಂದಾನೆ ಒಂದು 30 ಕಿಲೋಮೀಟರ್ ಅಂದರೆ ಜನ ಸಾಗರ ಆಯ್ತು. ಇವ್ರು ವೇಣುಗೋಪಾಲ್ ಇದ್ರೆ ಕೇಳಿಬೇಕಾದ್ರೆ ಜನ ಸಾಗರ ಆಯಿತು. ಸರ್ ಇದು 100ಕ್ಕೆ 100 ಆವತ್ತು ಹೇಳಿದ್ದೀನಿ, ನಾಮಿನೇಷನ್ ದಿನ 23ನೇ ತಾರೀಕು ಹೇಳಿದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ, 100ಕ್ಕೆ 100 ಸಮರ್ಥ ಅವರು ಗೆಲ್ತಾರೆ. ನಮ್ಮ ಪಕ್ಷದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ 100ಕ್ಕೆ 100 ಗೆಲ್ತಾರೆ. ಸುಮ್ಗಿರ್ರಪ್ಪ, ಅದೇ ಬೇಡ ಅನ್ನೋದು, ಅದೇ ಬೇಡ, ಸುಮ್ಗಿರ್ರಿ. ಚೆನ್ನಾಗಿ ನೋಡಿರ್ಬೋದು, ರೆಸ್ಪಾನ್ಸ್ ನೋಡಿರ್ಬೋದು. ಆಚೆ ನೋಡಿ ಜನ ಸಾಗರ ಅಲ್ಲಿಂದಾನೆ ಈಗ ನಾನು ಒಂದಿನ, ಇವತ್ತೊಂದಿನ ಇದೆ. ನಾಳೆ ನಾನು ಬಾಗಲಕೋಟೆಯಲ್ಲಿ 2 ದಿನ ಬಾಗಲಕೋಟೆಗೆ ಕೊಟ್ಟಿದ್ದಾರೆ. ತಿರ್ಗಾ ಮಲ್ಲಿಕಾರ್ಜುನ ಅಗತ್ಯ ಇದೆ ಬನ್ನಿ ಅಂದ್ರೆ ಬರ್ತೀನಿ ನಾನು ವಾಪಸ್. ತಿರ್ಗಾ ನಮ್ಮ ಅಧ್ಯಕ್ಷರು ಇನ್ಚಾರ್ಜ್ ಇದ್ದಾರೆ, ಇಲ್ಲಿ ಅಭಿಷೇಕ್ ದತ್ತ ಅವರು ಇಲ್ಲೇ ಇನ್ಚಾರ್ಜ್ ಇದ್ದಾರೆ. ನಮ್ಮ ಮಂತ್ರಿಗಳು, ನನ್ನ ಆತ್ಮೀಯ ಸ್ನೇಹಿತರು ಸುಧಾಕರ್ ಅವರು ಇನ್ಚಾರ್ಜ್ ಇದ್ದಾರೆ. ನನ್ನ ಅಗತ್ಯ ಇದೆ ಬನ್ನಿ ಅಂದ್ರೆ ಬಂದು ಹೋಗ್ತೀನಿ ನಾನು. ಈಗ ಕೇರಳದಾಗೂ ಕೇಳ್ತಾ ಇದಾರೆ ಇವ್ರನ್ನ, ಬಾಗಲಕೋಟೆಗೂ ಕೇಳ್ತಾರ. ಈಗ ಅದಕ್ಕೆ ಟೈಮ್ ಅಡ್ಜಸ್ಟ್ ಮಾಡ್ಕೊಂಡು ಮ್ಯಾನೇಜ್ ಮಾಡ್ತಾ ಇದಾರೆ. ನೋಡ್ರಿ, ಹೋದ್ ಸತಿನೂ ತಮ್ಗೆ ಗೊತ್ತೇ ಇದ್ದಂಗೆ 4 ಜನ ಅಭ್ಯರ್ಥಿ ಆಗಿದ್ರು. SDP ಇಂದಾನು ಕ್ಯಾಂಡಿಡೇಟ್ ಆಗಿದ್ರು, ಜನತಾದೆಲ್ಲ ಅಮಾನುಲ್ಲಾ ಖಾನ್ ಕೊಟ್ಟಿದ್ರು, ಬೇರೆ ಇಂಡಿಪೆಂಡೆಂಟ್ ಇದ್ರು. ಎಷ್ಟು ಓಟ್ ತೊಗೊಂಡ್ರು? ಎಲ್ಲ ಸೇರಿ 3,000 ಓಟ್ ತೊಗೊಂಡ್ರು. ಅವ್ರಿಗೂ ತಗ್ಸಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ನಾವು. ಇನ್ನು ಟೈಮ್ ಇದೆಯಲ್ಲ, ಇನ್ನು 5ನೇ ತಾರೀಕು ಅಂದರೆ ಇನ್ನು 4ನೇ ತಾರೀಕು 1 ಗಂಟೆ ಏನೇನೋ ಆಗ್ಬಿಡ್ತದೆ. 1 ಗಂಟೆದಲ್ಲಿ ಏನೇನೋ ಆಗ್ಬಿಡ್ತದೆ. ಇದು ಕಾಂಗ್ರೆಸ್ ಭದ್ರಕೋಟೆ ಇದೆ. ಇದು ದಾವಣಗೆರೆ ಸೌತ್ ಕ್ಷೇತ್ರ ಇದೆಯಲ್ಲ, ಕಾಂಗ್ರೆಸ್ ಭದ್ರಕೋಟೆ ಇದು. ಯಾರು ಬರಲಿ ಯಾರು ಬಿಡಲಿ ಕಾಂಗ್ರೆಸ್ ಓಟಿದೆ. ಯಾರು ಬರಲಿ ಯಾರು ಬಿಡಲಿ ಕಾಂಗ್ರೆಸ್ದೇ ಓಟಿದೆ. ಇಲ್ಲ, ಅವ್ರು ಕೇಳಿದ್ರು. ಈಗ ನೋಡ್ರಿ, ಈಗ ಟಿಕೆಟ್ ಕೇಳಿದ್ರು, ಕೊಟ್ಟಿರೋದು ಅಸಮಾಧಾನ ಇದೆ. ಸರಿಪಡಿಸ್ತೀವಿ, ಇನ್ನು 4 ದಿನ ಇದೆ, ಸರಿಪಡಿಸ್ತೀವಿ. ಈಗ ಅವತ್ತಿಂದ ಪದ್ಧತಿ ನಾನಾಗಿ ಹೇಳಿದ್ದೀನಿ. ನಾನಾಗಿ ಮನೆ ಮುಖ್ಯಮಂತ್ರಿಗೆ ಹೇಳಿದ್ದೀನಿ, ಮುಖಂಡರುಗಳು ಹೇಳಿದ್ದೀನಿ. ನಾನು ಹೌದ್ರಿ, ನಮ್ಮವ್ರು ಕೇಳ್ತಾರೆ ನಿಜ.
ಈಗ ಅವತ್ತಿಂದ ಪದ್ಧತಿ ಬಂದಿದೆ, ಅವ್ರ ಕುಟುಂಬಕ್ಕೆ ಕೊಡಬೇಕಂತ ಪದ್ಧತಿ ಬಂದಿದೆ. ಈಗ ಬಾಗಲಕೋಟೆಯಲ್ಲಿ ಅವ್ರ ಕುಟುಂಬ ಮೇಟಿ ಅವ್ರ ಮಗನ ಕೊಡ್ತಾ ಇದ್ದೀವಿ, ಇಲ್ಲ ಕುಟುಂಬಕ್ಕೆ ಕೊಡಬೇಕಂತ ಪದ್ಧತಿ ಇದೆ. ಜನರಲ್ ನಾವು ಮಲ್ಲಿಕಾರ್ಜುನ, ಸುರ್ಜೇವಾಲಾ, CM, DCM ಎಲ್ಲ ಕೂತ್ ಮಾತಾಡಿದ್ದೀವಿ. ಕನ್ಸಿಡರ್ ಈಗ ನಾನು ಏನಂದೆ, ನೋಡ್ತೀನಿ ಅಂತ ಹೇಳಿದ್ದಾರೆ ಹೈಕಮಾಂಡ್, ನೋಡ್ತೀನಿ ಅಂತ ಹೇಳಿದ್ದಾರೆ. ನಾವು ಕೇಳಿದ್ವಿ ಅಟ್ಲೀಸ್ಟ್ 25 ಕೊಡಿ, 22 ಅಲ್ಲ ನಮ್ಗೆ ಕೊಡಿ ಅಂತ. ಆಯಿತು ಅಂತ ಹೈಕಮಾಂಡ್ ನೋಡುವ ಅಂತ ಹೇಳಿದ್ದಾರೆ. ನಾನು ಹೇಳ್ತಾ ಅಲ್ವಾ, ಇನ್ಕ್ಲೂಡಿಂಗ್ ನನ್ನ ಚಾಮರಾಜಪೇಟೆ, ನಾನು 5 ಬಾರಿ MLA ಆಗಿದ್ದೀನಿ, ಮಂತ್ರಿ ಆಗಿದ್ದೀನಿ. ಕಾಂಗ್ರೆಸ್ ಕೊಡ್ತಾರಂತ ಇಲ್ಲ, ಯಾರು ಬೇಕಾದ್ ಕೊಡ್ಬೋದು. ದೇ ಕ್ಯಾನ್ ಗಿವ್ ಫಾರ್ ಎನಿಬಡಿ, ಇನ್ಕ್ಲೂಡಿಂಗ್ ಚಾಮರಾಜಪೇಟೆ. ಐ ಆಮ್ ಟೆಲಿಂಗ್ ಹೈಕಮಾಂಡ್ ಹ್ಯಾಸ್ ಟು ಟೇಕ್ ದ ಕಾಲ್. ನೋಬಡಿ ಕ್ಯಾನ್. ರೀ ನಾನು ಕೇಳ್ರಿ, ನಾನು ಹೇಳ್ತೀನಿ, ನನ್ನ ಬಗ್ಗೆ ಬಿಡಪ್ಪ, ನಾನು ಹೇಳ್ಕೊಳ್ತೀನಿ ರೀ. ನಾನು ಅವ್ರ ಆತ್ಮೀಯ ಸ್ನೇಹಿತರು. ಅದಕ್ಕಿಂತ ಮುಂಚೆ ಅವ್ರು ಕೇಳಿದ್ರು ದಾವಣಗೆರೆ ಏನಿಗೆ ಅವ್ರು ಯಾರು, ಅವನೇನಿಗೆ ಬಂದ ಅಂತ. ಏನು ಹೇಳಿದೆ ನಾನು ಅವತ್ತು, ಏನಿಗೆ ನನ್ನ ಆತ್ಮೀಯ ಸ್ನೇಹಿತರು ಏನೋ ಸಿಟ್ಟಲ್ಲಿ ಹೇಳಿದ್ದಾರೆ. ಅವತ್ತು ದಾವಣಗೆರೆ ನಾನು ಬಂದಿದ್ದೆ, ನಾನು ಯಾರಿಗೂ ಅಷ್ಟೇ ಸಹಜ. ನಾನು ಚಾಮರಾಜಪೇಟೆ ಬಂದು ಹೇಳಿದ್ರೆ ನಾನು ಹೇಳ್ತೀನಿ, ನಾನು ಮಲ್ಲಿಜಲ್ಲಿ ಬಿಡ್ತೀನ. ಈಗ ನನ್ನ ಕ್ಷೇತ್ರದಲ್ಲಿ ಬಂದು ಮೇಲೆ ಈ ಕಮ್ಸ್ ಟು ಮೈ ಕಾನ್ಸ್ಟಿಟ್ಯೂನ್ಸಿ ನಾವೆಲ್ಲ ಸುಚ್ಚೋಟಪ್ಪ ನೀವು. ಹಾಂ ಸರಿ ಬಸ್, ನೀವು ಸಾಕು ಸಾಕು. ಏನೋ ಗೊಂದಲ ಇಲ್ಲ. ನಾನು ಜಮೀರು ಬಹಳ ದಿವಸಗಳ ಸ್ನೇಹಿತರು, ಚಡ್ಡಿ ದೋಸ್ಗಳು. ಏನೋ ನಾನು ಇವರಿಗೆ ಜಮೀರು ಅಂತಾನೆ ಮಾತಾಡೋದು, ಅವನು ಮಲ್ಲು ಅಂತಾನೆ ಮಾತಾಡೋದು. ಬಾರೋ ಹೋಗು ಅಂತ ಅವನು ಕರಿತಾನೆ, ನಾನು ಬಾರೋ ಹೋಗು ಅಂತಾನೆ ಕರಿತೇವೆ. ಅದ್ರಾಗ ಏನು ಎರಡನೇ ಮಾತಿಲ್ಲಪ್ಪ. ಎಲ್ಲ ಸ್ನೇಹಿತರಲ್ಲೇ ನಾವು ನಡ್ಕೊಂಡಿದ್ದು. ಏನೋ ಒಂದು ಸಣ್ಣ ವಿಷಯಗಳಿಗಳು ಆಗಿರ್ಬೋದು, ಆದ್ರೆ ಎಲ್ಲ ಸರಿ ಹೋಗೈತಿ. ಯಾವುದು ಏನು ವೈಯಕ್ತಿಕವಾಗಿ ಯಾವುದೂ ಇಲ್ಲ. ಜಮೀರು ನಾವು ಸ್ನೇಹಿತರು, ಸ್ನೇಹಿತರಾಗೇ ಇರ್ತೀವಿ. ನಾನು ಎಲ್ಲರಿಗೂ ಯಾರ್ಯಾರ ಪಕ್ಷದಲ್ಲಿ ಅಸಮಾಧಾನ ಇದ್ದಾರೆ ನಾನೀಗ ಟಾಕ್ಸ್ ಕೊಟ್ಟು ಕೇಳ್ರಿ. ಈಗ ಪಕ್ಷದಲ್ಲಿ ಬಹಳ ಜನ ಅಸಮಾಧಾನ ಇದ್ದಾರೆ. ಈಗ ಅಭಿಷೇಕ್ ದತ್ತ ಅವರು ನಮ್ಮ ಹೈಕಮಾಂಡ್ ಇದ್ದಂಗೆ, ನಮ್ಮ ಅಭಿಷೇಕ್ ದತ್ತ ಅವರು ಹೈಕಮಾಂಡ್ ಇದ್ದರಿಗೆ ಈಗ ನನಗೆ ಟಾಸ್ಕ್ ಕೊಟ್ಟಿದ್ದಾರೆ. ಯಾರು ಅಸಮಾಧಾನ ಇದ್ದಾರೆ ಅವ್ರಿಗೆಲ್ಲ ವಾಪಸ್ ಸಮಾಧಾನ ಮಾಡಿ ಕರ್ಕೊಂಡು ಬರ್ಬೇಕಂತ ನಾನು ಲಿಸ್ಟ್ ಮಾಡಿ ಕೊಡಿ ಅಂತ ಹೇಳಿದ್ದೀನಿ. ಇವತ್ತು ತಾವು ಹೇಳಿದ್ರಿ ಜಬ್ಬಾರ್ ಸಾಹೇಬ್ರಿಗೆ ಮಾತಾಡ್ತೀನಿ ನಾನು. ಎಲ್ಲ ನಮ್ಮ ಪಾರ್ಟಿ ಕಾಂಗ್ರೆಸ್ ಅವ್ರಿ, ನಾವು ಒಂಥರ ಕುಟುಂಬ ಇದ್ದಂಗೆ. ವಿ ಆರ್ ಆಲ್ ಫ್ಯಾಮಿಲಿ, ವಿ ಆರ್ ಆಲ್ ಕಾಂಗ್ರೆಸ್ ಫ್ಯಾಮಿಲಿ. ನಿನ್ನೆ ಮೀಟಿಂಗ್ ಮಾಡಿ ಆಯ್ತು ರೀ, ಇನ್ನೂ 4 ದಿನ ಟೈಮ್ ಇದೆ. ಎಲ್ಲರೂ ಯಾರು ಅಸಮಾಧಾನ ಆಗಿದ್ದಾರೆ ಅವ್ರು ನಮ್ಮ ಫ್ಯಾಮಿಲಿ ರೀ. ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಕಾಂಗ್ರೆಸ್ ಪಕ್ಷ ಫ್ಯಾಮಿಲಿ, ನಮ್ಮ ಫ್ಯಾಮಿಲಿ ಇಂಟರ್ನಲ್ ಪ್ರಾಬ್ಲಮ್ ನಾವು ಸಾಲ್ವ್ ಮಾಡ್ಕೊತೀವಿ. ಬಾಬಾ ಆಯ್ತು ಸಚಿವ ಜಮೀರ್ ಅಹಮದ್ ಖಾನ್ ಅವರು ಅಸಮಾಧಾನದಿಂದ ಆ ಕಾರಣಕ್ಕೋಸ್ಕರ ಅವರು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಪ್ರಚಾರಕ್ಕೆ ಹೋಗ್ತಾರಾ ಇಲ್ವಾ ಅಂತೇಳಿ ಏನು ಪ್ರಶ್ನೆ ಮೂಡಿತ್ತು, ಅದಕ್ಕೆಲ್ಲ ಇವತ್ತು ತೆರೆ ಬಿದ್ದಿದೆ. ಅವರು ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಹೋಗಿದ್ದಾರೆ. ಖುದ್ದು ಸಚಿವ SS ಮಲ್ಲಿಕಾರ್ಜುನ್ ಅವರ ಜೊತೆಯಲ್ಲಿ ಕುಳಿತುಕೊಂಡೇ ಜಂಟಿ ಮಾಧ್ಯಮ ಗೋಷ್ಠಿಯನ್ನ ನಡೆಸಿ ಎಲ್ಲ ಅನುಮಾನಗಳಿಗೆ, ಗೊಂದಲಗಳಿಗೆ ತೆರೆಯನ್ನ ಎಳೆದಿದ್ದಾರೆ, ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಜಮೀರ್ ಅಹಮದ್ ಖಾನ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.